ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಇದ್ದಾನೋ ಹಾಗೆ ಹೊಸಳಿಗಮ್ಮ, ಪುರುಷರಾಯ ಅಂತ ಹೇಳುವಂಥ ದೈವಗಳು, ಅದು ಆ ಕ್ಷೇತ್ರದ ಆಗು ಹೋಗುಗಳನ್ನೆಲ್ಲ, ಅಂದರೆ ಆ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಕಳ್ಳತನ ಇರ್ಬೋದು ಅಂಥದ್ದು ಯಾವುದು ಆಗದೇ ಇರುವ ರೀತಿ ರಕ್ಷಣೆ ಮಾಡಲಿಕ್ಕೆ ಇರುವಂತಹ ದೈವಗಳು ಪುರುಷರಾಯ, ಹೊಸಳಿಗಮ್ಮ ಅಂಥೇಳಿ. ಜೊತೆಗೆ ಈಗ ಎಷ್ಟೋ ಜನ ಹೆಂಗಸರಿಗೆಲ್ಲ ಈ ತಿಂಗಳದ ಮುಟ್ಟಿನ ಸಮಯದಲ್ಲಿ, ರಜದ ಸಮಯದಲ್ಲಿ ಯಾವುದೋ ರೀತಿಯಾದಂತಹ ತೊಂದರೆಗಳು ಇದ್ದಾಗ ಆ ಹೊಸಳಿಗಮ್ಮನಿಗೆ ಪೂಜೆ ಮಾಡಿಕೊಳ್ತು ಅಂತಂದರೆ ತಿಂಗಳ ಮುಟ್ಟಿನ ತೊಂದರೆಗಳು ಯಾವುದೇ ರೀತಿಯದ್ದು ಇದ್ದರೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ. ಹೊಸಳಿಗಮ್ಮ ಅಂಥೇಳಿ, ಪುರುಷರಾಯ ಹೊಸಳಿಗಮ್ಮ ಅಂಥೇಳಿ ನೀವು ದೇವಸ್ಥಾನದ ಹೀಗೆ ಪ್ರದಕ್ಷಿಣೆ ಬರುವಾಗ ಎಡಭಾಗದಲ್ಲಿ ಆ ದೈವಸ್ಥಾನ ಇದೆ. ಅಲ್ಲಿ ಆ ತಾಯಿಯ ಆರಾಧನೆ, ಅಯ್ಯಮ್ಮನ ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ತು ಅಂತಂದರೆ ಎಷ್ಟೋ ಜನ ಹೆಂಗಸರಿಗೆ ಆ ಸಮಸ್ಯೆ ಇರುತ್ತೆ, ರಜಸ್ವಾಲ ಸಮಸ್ಯೆಗಳು, ಅದಲ್ಲಿ ಆ ತಾಯಿಯ ಸೇವೆ ಮಾಡಿದರೆ ಪರಿಹಾರ ಆಗುತ್ತೆ. ಜೊತೆಗೆ ಹಾಗೆ ಮುಂದಕ್ಕೆ ಬಂದರೆ ಅಲ್ಲಿ ಒಂದು ಮುಖ್ಯ ಪ್ರಾಣನ ಸಾನ್ನಿಧ್ಯವಿದೆ. ಇನ್ನೂ ಮುಂದಕ್ಕೆ ಬಂತು ಅಂತಂದರೆ ಆ ಮೂಲೆಯಲ್ಲಿ ಒಂದು ಗಣಪತಿ ಗುಡಿ ಇದೆ, ಎತ್ತರದಲ್ಲಿ ಆ ಗಣಪಣ್ಣಿದ್ದಾನೆ, ಅವನು ಕೂಡ ಹಾಗೆ ಆರಾಧನೆ ಮಾಡ್ತು ಅಂತಂದರೆ ಎಲ್ಲ ರೀತಿಯಾದಂತಹ ಅನುಗ್ರಹ ಕಾರಕ. ಪುನಃ ಮುಂದಕ್ಕೆ ಬಂದರೆ ಅಲ್ಲಿ ಶೃಂಗೇರಿ ಮಠ ಚಂದ್ರಮೌಳೇಶ್ವರ ಸ್ವಾಮಿಯ ಸಾನ್ನಿಧ್ಯ ಇದೆ. ಇದೇನಾಗುತ್ತೆ, ನಾವು ಗುಡುಗುಡು 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 ಅಂತ ಬಸ್ಸಿಂದ ಇಳಿಯೋದು, ಓಡಿ ಬರೋದು, ಹೋಗೋದು ಮಾಡಿದ್ರೆ ಇದು ಯಾವುದೂ ನಮಗೆ ಗೊತ್ತಾಗೋದೇ ಇಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ಆ ಸ್ವಾಮಿಯ ದರ್ಶನ ಕೂಡ, ಚಂದ್ರಮೌಳೇಶ್ವರನ ದರ್ಶನ ಶೃಂಗೇರಿ ಮಠದಲ್ಲಿ, ಅದನ್ನು ಮುಗಿಸ್ಕೊಂಡು ಹೊರಗಡೆ ಬಂದರೆ ನಮಗೆ ಅಲ್ಲಿ ತೋಟದ ಪಂಜುರುಳಿ ಅಂತ ಹೇಳಿ ಒಂದು ದೈವಸ್ಥಾನ ಇದೆ. ಅದು ಈಗೇನಾಗಿದೆ ಅಂತ ಹೇಳಿದರೆ, ಅಲ್ಲಿ ಆ ಕ್ಷೇತ್ರದಲ್ಲಿ ಇರೋರನ್ನ ಕೇಳಿಕೊಂಡ್ರೆ ಅಥವಾ ಆ ಹೊಸಳಿಗಮ್ಮನ ತಾಯಿಯ ಸಾನ್ನಿಧ್ಯದಲ್ಲಿರುವಂಥ ಅರ್ಚಕರನ್ನು ನೀವು ಒಂದು ದಿವಸ ಅಲ್ಲಿ ಇದ್ದುಕೊಂಡು, ಅವರು ಪ್ರತಿದಿನ ಅಲ್ಲಿ ಹೋಗಿ ಪೂಜೆ, ಆ ದೇವಸ್ಥಾನ ಯಾರು ಹೊಸಳಿಗಮ್ಮನ ಪೂಜೆ ಮಾಡ್ತಾರೋ ಅವರು ಆ ತೋಟದ ಪಂಜುರುಳಿಯ ಪೂಜೆಯನ್ನು ಮಾಡ್ತಾರೆ. ಅವ್ರ ಹತ್ರ ನಾವು ವಿನಂತಿ ಮಾಡಿಕೊಂಡ್ರೆ ಅವ್ರು ಎಷ್ಟೊತ್ತು ಪೂಜೆಗೆ ಹೋಗ್ತಾರೆ ಅಂತ ನಾವು ತಿಳ್ಕೊಂಡು ಅವ್ರ ಜೊತೆಗೆ ಹೋಗಿ ಅದನ್ನ ದರ್ಶನ ಮಾಡೋ ಅವಕಾಶವೂ ಇದೆ. ಅಲ್ಲಿ ಆ ತೋಟದ ಪಂಜುರುಳಿಯಲ್ಲಿ ನಾವು ಹೋಗಿ ಕೇಳ್ಕೊಳ್ತು ಅಂತಂದರೆ ಆ ದೈವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಬಾಧಕಗಳ ನಿವೃತ್ತಿ ಆಗುತ್ತೆ. ಅವನಿಗೆ ಎಳನೀರನ್ನು ಬೊಂಡ ಅಂತ ನಾವು ಹೇಳ್ತೇವೆ, ಎಳ್ನೀರು, ಅದನ್ನು ಸಮರ್ಪಣೆ ಮಾಡುವಂಥದ್ದು, ಅಲ್ಲಿ ಇರುವಂಥ ಸೇವೆಯನ್ನು ನಾವು ತೋಟದ ಪಂಜುರುಳಿಗೆ ಮಾಡ್ತು. ಇಲ್ಲ ಅಂತಾದರೆ ಆ ಹೊಸಳಿಗಮ್ಮನ ಸ್ಥಾನದಲ್ಲಿ ಇರುವಂಥ ಅರ್ಚಕರಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಲಿ, ಆ ಸೇವೆ ಆಗಲಿ, ಅದು ನಿಮಗೇನು ಪ್ರೇರಣೆ ಆಗುತ್ತೋ ಅವನ ದರ್ಶನ ಮಾಡಿ. ತೋಟದ ಪಂಜುರುಳಿ ಅಂಥೇಳಿ ಒಂದು ದೇವಸ್ಥಾನ ಕೂಡ ಇದೆ. ಇದು ಊರಿನವ್ರಿಗೆ ಮಾತ್ರ ಗೊತ್ತಿರೋದು. ನಾನು ಏನಕ್ಕೆ ಹೇಳ್ಕೊಂಡೆ ಅಂತಂತಂದರೆ, ನಾವು ಅದೇ ಊರಿನವರು, ನಮ್ಮ ತಂದೆ ಅಜ್ಜನಲಾಗಾಯ್ತು, ನಾವು ಅದೇ ಊರಿನವರು, ಆದ್ದರಿಂದ ಆ ವಿಚಾರ ಗೊತ್ತಿರೋದನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಸೇವೆ ಮಾಡಿದರೆ ತುಂಬ, ಹಾಗಂದ್ಬಿಟ್ಟು ಹೋದ ತಕ್ಷಣ ನಿಮಗಾಗಬೇಕು ಅಂದ್ರೆ ಆಗಲ್ಲ. ಒಂದಿನ ಬಿಡುವಾಗ ಹೋಗಬೇಕು, ಸ್ವಾಮಿ ಸೇವೆಗೆ ಅಂತಲೇ ಹೋಗಬೇಕು. ಅದು ಮುಗಿಸಿ ನಾವು ರಥ ಬೀದಿ ಅಂತ ಬರ್ತೇವೆ, ಅದು ಮುಗಿಸ್ಕೊಂಡು ಹೀಗೆ ಬಂದರೆ ಅಲ್ಲಿ ಒಂದು ರಕ್ತೇಶ್ವರಿ ಸಾನ್ನಿಧ್ಯ ಅಂತಿದೆ. ರಕ್ತೇಶ್ವರಿ ಅಂಥೇಳಿ ಅಲ್ಲಿ ಒಂದು ದೈವಸ್ಥಾನ ಇದೆ. ಕಾರ್ತಿಕೇಯ ಕೃಪಾ ಅಂತೇಳಿ ಒಂದು ಲಾಡ್ಜಿನ ಎದುರುಗಡೆ ಬರುತ್ತೆ. ಮುಂಚೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು ಚಚ್ಚೌಕದ ಒಂದು ಶಿಲಾರೂಪದಲ್ಲಿ ಅದಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.